ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಕೃಷ್ಣ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋದು ಹೆಸರುಬೇಳೆ ಆಲೂ ಬೋಂಡ ಸೂಪ್ ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಮೊದಲನೇದಾಗಿ ಹೆಸರುಬೇಳೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹೆಸರುಬೇಳೆ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಿಸಿದ್ದೀನಿ. ಒಂದು ಕುಕ್ಕರ್ ಕೂಗಿಸ್ಬಿಟ್ಟು ಹೆಸರುಬೇಳೆ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಮೊದಲನೇದಾಗಿ ಕೆಂಪು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ ಒಂದು 10-15 ತಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಉದ್ದಿನಬೇಳೆ, ಮೆಂತ್ಯ ಕಾಳು ಇರಲಿಲ್ಲ, ಖಾಲಿಯಾಗೋಗಿತ್ತು, ಸ್ವಲ್ಪ ಮೆಂತ್ಯ ಪೌಡ್ರ್ ತಗೊಂಡಿದ್ದೀನಿ. ಕಡಲೆಬೇಳೆ, ಮೆಣಸಿನ್ಕಾಯಿ, ಜೀರಿಗೆ, ಮೆಣಸು, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಪೌಡ್ರು ತಗೊಂಡಿದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಕರ್ಬೇವಿನ ಸೊಪ್ಪು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಇದನ್ನೆಲ್ಲ ಬಿಸಿ ಮಾಡ್ಕೊತಾ ಇದ್ದೀನಿ. ತುಂಬ ಕಡಿಮೆ ಊರಿಲಿ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಘಮ್ಮನವರೆಗೂ ಬಿಸಿ ಮಾಡ್ಕೋಬೇಕು. ಒಳ್ಳೆ ಪರಿಮಳ ಬರುತ್ತೆ ಇದೆಲ್ಲ ಹಾಕ್ಕೊಂಡು ಬಿಸಿ ಮಾಡ್ತಾಯಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಗಮ್ಮಂತೈತೆ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆದಮೇಲೆ ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಆರಿದ ಮೇಲೆ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು. ತುಂಬ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡು ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಇಟ್ಕೊಂಡಾದಮೇಲೆ ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಂಡೆ. ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದೆ. ಸಾಸಿವೆ ಚಟ್ಪಟ್ ಅನ್ನಬೇಕು. ಆಮೇಲೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಗಮ್ಮಂತ ಬರ್ತಾಯಿದೆ. ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಆವಾಗ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ. ಇಲ್ಲಾಂದರೆ ಉಪ್ಪು ಹಾಕಲಿಲ್ಲ ಅಂದರೆ ಈರುಳ್ಳಿ ಬೇಯೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ. ಈಗ ಪಕ್ಕಕ್ಕೆ ಇಟ್ಕೊತೀನಿ. ಈಗ ಹೆಸರುಬೇಳೆ ಟೊಮೊಟೊ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಸ್ಟವ್ ಹಚ್ಬಿಟ್ಟು ಇಡ್ತಾಯಿದ್ದೀನಿ ಕುಕ್ಕರ್ನ. ಈಗ ಅದಕ್ಕೆ ರುಬ್ಕೊಂಡಿದ್ನಲ್ಲ ಪೌಡ್ರುಗಳು, ಆ ಪೌಡ್ರು ಮಿಕ್ಸ್ ಮಾಡ್ತಾಯಿದ್ದೀನಿ ಬೇಳೆ ಜೊತೆಗೆ. ಪೌಡ್ರು ಮಿಕ್ಸ್ ಮಾಡಿಬಿಟ್ಟು ಅದು ಪೌಡ್ರನ್ನೆಲ್ಲ ಹಾಕ್ಬಿಟ್ಟು, ಮತ್ತು ಒಗ್ಗರಣೆ ಕೊಟ್ಟಿದ್ನಲ್ಲ ಆ ಒಗ್ಗರಣೆನೂ ಹಾಕ್ತಾಯಿದ್ದೀನಿ ಈ ಬೇಳೆಗೆ. ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮರಳಿಸ್ಕೋಬೇಕು. ಕುದೀತಾ ಇರ್ಬೇಕಾದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ಹೋಟೆಲ್ ಸಾಂಬಾರು ಥರನೇ ಕಾಣಿಸ್ತಾ ಇದೆ. ಹೋಟೆಲ್ ಸಾಂಬಾರಿಗಿಂತ ಚೆನ್ನಾಗೇ ಕಾಣಿಸ್ತಾ ಐತೆ. ಯಾಕಂದರೆ ಮನೇಲಿ ಮಾಡಿದ್ದೀನಲ್ಲ, ಸ್ವಲ್ಪ ಹೆಸರುಬೇಳೆ ಜಾಸ್ತಿನೇ ಹಾಕಿದ್ದೀನಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಐತೆ. ತುಂಬ ರುಚಿಯಾಗೂ ಇದೆ. ಕುದಿ ಬಂದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ನೋಡಿ ಚೆನ್ನಾಗಿದೆ. ಈಗ ಬೋಂಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಕಡಲೆ ಹಿಟ್ಟು, ಸ್ವಲ್ಪ ಈರುಳ್ಳಿ, ಮತ್ತು ಒಂದು 2-3 ಆಲೂಗಡ್ಡೆ ತಗೊಂಡಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದನ್ನೆಲ್ಲ ಹಾಕಿ ಕಲಿಸ್ಕೊಂಡು ಉಪ್ಪು ಹಾಕಿ ಕಲಿಸ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪನೇ ನೀರು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದು ತುಂಬ ತೆಳ್ಳಗೆ ಕಲಿಸ್ಬಾರ್ದು, ಗಟ್ಟಿಯಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೋಂಡ ಹಾಕಬೇಕು. ಒಂದು ಪಾತ್ರೆಗೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ, ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ಹಿಟ್ಟಿಗೆ ಸ್ವಲ್ಪ ಬಿಸಿ ಎಣ್ಣೆನ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಈಗ ಪೂರ್ತಿ ಎಣ್ಣೆ ಕಾದಿದೆ. ಸಿಮ್ಮಲ್ಲಿ ಹಾಕಬೇಕು. ಊರಿನ ಸಿಮ್ಮಲ್ಲೇ ಇಟ್ಕೋಬೇಕು ಬೋಂಡ ಬೇಯೋವರೆಗೂ, ಇಲ್ಲಾಂದರೆ ಒಳಗಡೆ ಬೆಂದಿರೋದಿಲ್ಲ. ಸಿಮ್ಮಲ್ಲೇ ಚೆನ್ನಾಗಿ ನಿಧಾನಕ್ಕೆ ಬೇಯಿಸಬೇಕು. ನೋಡಿ ಈಗ ಚೆನ್ನಾಗಿ ಬೆಂದೈತೆ, ತೆಗಿತಾ ಇದ್ದೀನಿ. ಈಗ ಹೆಸರುಬೇಳೆ ಸಾಂಬಾರಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಬೋಂಡ ರೆಡಿಯಾಗಿದೆ. ಹೆಸರುಬೇಳೆ ಸಾಂಬಾರು ಮಾಡಿದ್ನಲ್ಲ, ಈಗ ಅದಕ್ಕೆ ಹಾಕ್ಕೊಂಡು ತಿನ್ನೋದು ಈ ಬೋಂಡನ್ನು. ಈ ರೀತಿ ನೀವೇ ಬೋಂಡ ಸೂಪ್ ಮಾಡ್ಕೊಂಡು ತಿನ್ಬೋದು. ಇದು ಹೆಸರುಬೇಳೆ ಸಾಂಬಾರು ಬೋಂಡಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ನಾನು. ಇದೇ ಥರ ತೊಗರಿಬೇಳೆ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೋಬೋದು. ಅದು ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ತೊಗರಿಬೇಳೆ ಸಾಂಬಾರು ಮಾಡಿ ತೋರಿಸಿದ್ದೀನಿ.
ಬೇಕಾದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ವಿಡಿಯೋ ಲಿಂಕ್ ಹಾಕಿರ್ತೀನಿ, ಅದರಲ್ಲಿ ನೋಡಿ ಬೇಳೆ ಸಾಂಬಾರು ಮಾಡ್ಕೊಳ್ಳಿ. ಇದು ಹೆಸರು ಬೇಳೆ ಸಾಂಬಾರು ಬೋಂಡಕ್ಕಿ ಅಂತ ಮಾಡ್ಕೊಂಡಿರೋದು. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಇಷ್ಟವಾದರೆ ಶೇರ್ ಮಾಡಿ. ಧನ್ಯವಾದಗಳು.